ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇಂದಿನ ಕ್ಲಾಸ್ನಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸನ್ನು ಈಸಿಯಾಗಿ ಹೇಗೆ ಆ್ಯಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ ಮಾಡೋದನ್ನು ನೋಡೋಣ. ನಾನು ಇವತ್ತು ತುಂಬ ಸಿಂಪಲ್ಲಾಗಿ ಇಂಪರೇಟಿವ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡೋದನ್ನು ಹೇಳ್ತೀನಿ. ಈ ವಿಡಿಯೋ ತಿಳಿಬೇಕಾದ್ರೆ ನಾನು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಮಾಡಿರುವ ಹಿಂದಿನ ವಿಡಿಯೋಗಳನ್ನು ನೋಡಿರಬೇಕು. ನೋಡಿಲ್ಲಂದ್ರೆ ಒಂದ್ಸಲ ನೋಡಿ. ಡಿಸ್ಕ್ರಿಪ್ಷನ್ದಲ್ಲಿ ಆ ವಿಡಿಯೋಗಳ ಲಿಂಕ್ ಇದೆ, ನೋಡಿ ಪ್ರಾಕ್ಟೀಸ್ ಮಾಡಿ ನೋಟ್ಸನ್ನು ಬರೆದಿಟ್ಟುಕೊಳ್ಳಿ, ಮತ್ತೆ ಮತ್ತೆ ಓದಿ ಪರ್ಫೆಕ್ಟಾಗಿ. ಈಗ ಇಂಪರೇಟಿವ್ ಸೆಂಟೆನ್ಸನ್ನು ಹೇಗೆ ಆ್ಯಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ವಾಟ್ ಈಸ್ ಇಂಪರೇಟಿವ್ ಸೆಂಟೆನ್ಸ್ ಅನ್ನೋದನ್ನು ತಿಳಿಯೋಣ. A sentence which expresses command, order, request, advice, suggestion, etc. is called an imperative sentence. Imperative sentence ಆಜ್ಞಾಧಾರಕ ವಾಕ್ಯ ಅಂದ್ರೆ ಆ ವಾಕ್ಯದಲ್ಲಿ ಕಮಾಂಡ್, ಆರ್ಡರ್, ರಿಕ್ವೆಸ್ಟ್, ಅಡ್ವೈಸ್, ಸಜೆಷನ್ ಅನ್ನು ತಿಳಿಸುತ್ತೆ. ಇನ್ ಇಂಪರೇಟಿವ್ ಸೆಂಟೆನ್ಸ್ ಸಬ್ಜೆಕ್ಟ್ ಈಸ್ ಯೂಶುವಲಿ ಅನ್ಎಕ್ಸ್ಪ್ರೆಸ್ಡ್. ಇಂಪರೇಟಿವ್ ಸೆಂಟೆನ್ಸ್ದಲ್ಲಿ ಸಬ್ಜೆಕ್ಟ್ ನಮಗೆ ಕಾಣಿಸೋದಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್, ಅದು ಗೊತ್ತಾಗುತ್ತೆ ನಮಗೆ, ಅದಕ್ಕಾಗಿ ಅದು ಕಾಣಿಸೋದಿಲ್ಲ. ಇಂಪರೇಟಿವ್ದಲ್ಲಿ ಆರ್ಡರ್, ಕಮಾಂಡ್ ವಾಕ್ಯಗಳನ್ನು ಹೇಗೆ ಪ್ಯಾಸಿವ್ ವಾಯ್ಸ್ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಅದನ್ನು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾರೆ ಅದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟೇನೆ ನಾನು. ಈ ಸ್ಟ್ರಕ್ಚರ್ ಪ್ರಕಾರ ನೀವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಡೂ ದಿಸ್ ವರ್ಕ್ ಇದೊಂದು ಇಂಪರೇಟಿವ್ ಸೆಂಟೆನ್ಸ್. ಇದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ ಮಾಡಬೇಕು? ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾರೆ ಈ ವಾಕ್ಯದಲ್ಲಿನ ಮೊದಲ ನೀವು ವರ್ಬನ್ನು ಗುರುತಿಸಬೇಕು, ಆಬ್ಜೆಕ್ಟನ್ನು ಗುರುತಿಸಬೇಕು. ಇಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ. ಡೂ ಅನ್ನೋದು ವರ್ಬ್, ದಿಸ್ ವರ್ಕ್ ಅನ್ನೋದು ಆಬ್ಜೆಕ್ಟ್. ಈ ರೀತಿಯಾಗಿ ಗುರುತಿಸಕ್ಕೆ ಬರಬೇಕು. ಈಗ ಇದನ್ನು ಈಸಿಯಾಗಿ ಹೇಗೆ ಪ್ಯಾಸಿವ್ ವಾಯ್ಸ್ ಮಾಡೋದು ಅನ್ನೋದನ್ನು ನೋಡೋಣ. ಇಂಪರೇಟಿವ್ ಆರ್ಡರ್ ಕಮಾಂಡ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಲೆಟ್. ಇಲ್ಲಿ ಲೆಟ್ ಕೊಟ್ಟಿದ್ದೀನಿ, ನೋಡಬೇಕು, ಗಮನಿಸಬೇಕು. ಲೆಟ್ ಆ ನಂತರ ಆಬ್ಜೆಕ್ಟ್ ಇದ್ದೇನಾಗುತ್ತೆ ಇಲ್ಲಿ ಬರುತ್ತೆ. ಇಲ್ಲಿ ಆಬ್ಜೆಕ್ಟನ್ನು ಇಲ್ಲಿ ಬರೀಬೇಕು, ದಿಸ್ ವರ್ಕ್. ಆ ನಂತರ ಬಿ ಬರುತ್ತೆ. ಆ ನಂತರ ಕ್ರಿಯಾಪದ ಡೂ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ ಡನ್ ಅನ್ನು ಬರಿಬೇಕು. ಲೆಟ್ ದಿಸ್ ವರ್ಕ್ ಬಿ ಡನ್. ಸೆಕೆಂಡ್ ಎಕ್ಸಾಂಪಲ್, ಲೆಟ್ ಹರ್ ಟು ವೇಟ್ ಹಿಯರ್. ಇಲ್ಲಿಯೂ ಕೂಡ ವರ್ಬ್ ಮತ್ತು ಆಬ್ಜೆಕ್ಟ್ ಅನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡೋಣ. ಟೆಲ್ ವರ್ಬ್, ಹರ್ ಆಬ್ಜೆಕ್ಟ್, ಟು ವೇಟ್ ಹಿಯರ್ ರಿಮೇನಿಂಗ್ ವರ್ಡ್ಸ್. ಹೌದು, ಇದನ್ನ ಈ ಸ್ಟ್ರಕ್ಚರ್ ಪ್ರಕಾರ ನಾವು ಬರಿತಾ ಹೋದಾಗ ಅದು ಪ್ಯಾಸಿವ್ ವಾಯ್ಸ್ ಆಗಿ ಈಸಿಯಾಗಿ ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ ಬರುತ್ತೆ. ಲೆಟ್, ಫಸ್ಟ್ ಲೆಟ್ ತಗೋಬೇಕು, ಆ ನಂತರ ಆಬ್ಜೆಕ್ಟ್ ಹರ್ ಅನ್ನು ತಗೋಬೇಕು, ಆ ನಂತರ ಕ್ರಿಯಾಪದದ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರೆಯೋಕ್ಕಿಂತ ಮುಂಚಿತವಾಗಿ ಬಿ ಅನ್ನು ಉಪಯೋಗ ಮಾಡಬೇಕು. ನಂತರ ನಾವೇನು ಮಾಡಬೇಕು, ಕ್ರಿಯಾಪದ ಫಾಸ್ಟ್ ಪಾರ್ಟಿಸಿಪಲ್ ಟೋಲ್ಡ್ ಬರಿಬೇಕು. ಆ ನಂತರ ರಿಮೇನಿಂಗ್ ವರ್ಡ್ಸ್ ಏನಿದನು ಟು ವೇಟ್ ಹಿಯರ್ ಅನ್ನು ಬರಿಬೇಕು. ಈಗ ಥರ್ಡ್ ಎಕ್ಸಾಂಪಲ್ ನೋಡೋಣ. ಗಿವ್ ದ ಆರ್ಡರ್ ಟು ಓಪನ್ ಫೈರ್. ಇಲ್ಲಿ ಗಿವ್ ಅನ್ನೋದು ವರ್ಬ್, ದ ಆರ್ಡರ್ ಆಬ್ಜೆಕ್ಟ್, ಟು ಓಪನ್ ಫೈರ್ ರಿಮೇನಿಂಗ್ ವರ್ಡ್ಸ್. ಸೆಂಟೆನ್ಸ್ ಬಿಗಿನ್ಸ್ ವಿತ್ ಲೆಟ್ ಬರಿಬೇಕು. ಇಲ್ಲಿ ಆಬ್ಜೆಕ್ಟ್ ಅನ್ನು ಬರಿಬೇಕು, ದ ಆರ್ಡರ್. ಆ ನಂತರ ಬಿ ಬರಿಬೇಕು. ಆ ನಂತರ ಗಿವ್ ದ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಗಿವನ್, ರಿಮೇನಿಂಗ್ ವರ್ಡ್ಸ್ ಟು ಓಪನ್ ಫೈರ್ ಅನ್ನೋದನ್ನು ಬರಿಬೇಕು. ಲೆಟ್ ದ ಆರ್ಡರ್ ಬಿ ಗಿವನ್ ಟು ಓಪನ್ ಫೈರ್. ಫೋರ್ತ್ ಎಕ್ಸಾಂಪಲ್, ಕ್ಲೋಸ್ ಆಲ್ ದ ಗೇಟ್ಸ್ ಎಟ್ ಒನ್ಸ್. ಲೆಟ್ ಆಲ್ ದ ಗೇಟ್ಸ್ ಬಿ ಕ್ಲೋಸ್ಡ್ ಎಟ್ ಒನ್ಸ್. Fifth example, call the man. Call verb, the man object. Passive voice ಮಾಡಬೇಕಾದ್ರೆ sentence begins with let. ನಂತರ object the man, ನಂತರ be ಬರಿಬೇಕು. ಕ್ರಿಯಾಪದದ ಭೂತ ಕೃದ್ವಾಚಕ ರೂಪ ಅಂದ್ರೆ past participle. Call, called ಬರಿಬೇಕು. Let the man be called. Pay the bill today. Let the bill be paid today. Carry it room. Let it be carried room. Throw the ball. Throw verb, the ball object.
ಪ್ಯಾಸಿವ್ ವಾಯ್ಸ್ದಲ್ಲಿ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಲೆಟ್. ಮತ್ತೆ ಮತ್ತೆ ಆ ಮೇಲಿನ ಸ್ಟ್ರಕ್ಚರನ್ನು ನೆನಪಿಸ್ಕೊಳ್ಬೇಕು. ಫಸ್ಟ್ ಏನು ಬರ್ತೈತಿ, ಲೆಟ್ ಬರ್ತೈತಿ. ಲೆಟ್ ಅನ್ನು ಬರಿಬೇಕು, ಲೆಟ್. ಆ ನಂತರ ಆಬ್ಜೆಕ್ಟ್ ಬರ್ತೈತಿ ದ ಬಾಲ್. ಆ ನಂತರ ಬಿ ಬರಿಬೇಕು. ಇನ್ನು ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಥ್ರೋನ್ ಬರಿಬೇಕು. ಬ್ರಿಂಗ್ ದ ಪೆನ್. ಲೆಟ್ ದ ಪೆನ್ ಬಿ ಬ್ರಾಟ್. ಸೆಟ್ ದ ಡೋರ್. ಲೆಟ್ ದ ಡೋರ್ ಬಿ ಶಟ್. ಇಂಪರೇಟಿವ್ ಅಡ್ವೈಸ್ ಸಜೆಷನ್ ಅನ್ನು ಹೇಗೆ ಪ್ಯಾಸಿವೈಸ್ ಮಾಡೋದು ಅನ್ನೋದನ್ನು ನೋಡೋಣ. ಇದಕ್ಕೂ ಕೂಡ ಒಂದು ಸ್ಟ್ರಕ್ಚರ್ ಇದೆ. ಸಿಂಪಲ್ ಆಗಿ ಅಡ್ವೈಸ್ ಮತ್ತು ಸಜೆಷನ್ ಇಂಪರೇಟಿವ್ ಸೆಂಟೆನ್ಸ್ ಅನ್ನು ಹೇಗೆ ಪ್ಯಾಸಿವೈಸ್ ಮಾಡೋದನ್ನು ನೋಡೋಣ. ನೋಟ್ ಇದೆ, ದ ಆಬ್ಜೆಕ್ಟ್ ಆಫ್ ಇಂಪರೇಟಿವ್ ವರ್ಬ್ ಬಿಕಮ್ಸ್ ದ ಸಬ್ಜೆಕ್ಟ್ ಇನ್ ಪ್ಯಾಸಿವ್ ವಾಯ್ಸ್. ಕೆಳಗೆ ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್, ಟೇಕ್ ಮೆಡಿಸಿನ್ ಆನ್ ಟೈಮ್. ಇಲ್ಲೂ ನಿಮ್ಗೆ ವರ್ಬ್ ಮತ್ತು ಆಬ್ಜೆಕ್ಟ್ ಅನ್ನು ಗುರುತಿಸಕ್ಕೆ ಬರಬೇಕು. ಟೇಕ್ ವರ್ಬ್, ಮೆಡಿಸಿನ್ ಆಬ್ಜೆಕ್ಟ್, ಆನ್ ಟೈಮ್ ರಿಮೈನಿಂಗ್ ವರ್ಡ್ಸ್. ಅಂದ್ರೆ ರಿಮೈನಿಂಗ್ ವರ್ಡ್ಸ್ ಅಂದ್ರೆ ಉಳಿದಂಥ ಶಬ್ದಗಳು. ವರ್ಬ್ ಮತ್ತು ಆಬ್ಜೆಕ್ಟ್ ಅನ್ನು ಹೊರತುಪಡಿಸಿ ಇನ್ನುಳಿದ ಶಬ್ದಗಳಿಗೆ ರಿಮೈನಿಂಗ್ ವರ್ಡ್ಸ್ ಅಂತ ಕರಿತೀವಿ. ಈಗ ಈ ಸ್ಟ್ರಕ್ಚರ್ ಪ್ರಕಾರ ನಾವೇನು ಮಾಡೋಣ, ಪ್ಯಾಸಿವೈಸ್ ಮಾಡೋಣ. ಫಸ್ಟ್ ಸಬ್ಜೆಕ್ಟ್ ಬರ್ತೈತಿ, ಅಂದ್ರೆ ಇಲ್ಲಿ ಆಬ್ಜೆಕ್ಟ್, ದ ಆಬ್ಜೆಕ್ಟ್ ಆಫ್ ಇಂಪರೇಟಿವ್ ವರ್ಬ್. ಇಲ್ಲಿ ಇಂಪರೇಟಿವ್ ವರ್ಬ್ ಅದ ಆಬ್ಜೆಕ್ಟ್ ಮೆಡಿಸಿನ್ ಅಂತ ಫಸ್ಟಿಗೆ ತಗೋಬೇಕು. ಆ ನಂತರ ಶುಡ್ ತಗೋಬೇಕು, ಶುಡ್. ಆ ನಂತರ ಬಿ ತಗೋಬೇಕು, ಬಿ. ಆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಟೇಕದ್ ಪಾಸ್ಟ್ ಪಾರ್ಟಿಸಿಪಲ್ ಟೇಕನ್ ಬರಿಬೇಕು. ಆ ನಂತರ ರಿಮೈನಿಂಗ್ ವರ್ಡ್ಸ್ ಆನ್ ಟೈಮ್, ಆನ್ ಟೈಮ್. ಮೆಡಿಸಿನ್ ಶುಡ್ ಬಿ ಟೇಕನ್ ಆನ್ ಟೈಮ್. ಈ ರೀತಿಯಾಗಿ ಈಸಿಯಾಗಿ ಪ್ಯಾಸಿವೈಸ್ ಮಾಡ್ಬೋದು. ಆದರೆ ಈ ಸ್ಟ್ರಕ್ಚರ್ ಅನ್ನು ನೀವೇನು ಮಾಡಿರಬೇಕು, ನೆನಪಿನಲ್ಲಿ ಇಟ್ಟಿರಬೇಕು. ಹೆಲ್ಪ್ ದಿ ಪುವರ್. ಹೆಲ್ಪ್ ವರ್ಬ್, ದ ಪುವರ್ ಆಬ್ಜೆಕ್ಟ್. ಹೌದಾ, ಫಸ್ಟ್ ಏನು ಮಾಡ್ಬೇಕು, ನೀವು ಇಲ್ಲಿದ ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಆಗಿ ತಗೋಬೇಕು, ದ ಪುವರ್. ಆ ನಂತರ ಶುಡ್ ಬರಿಬೇಕು, ಶುಡ್. ಆ ನಂತರ ಬಿ ಬರಿಬೇಕು, ಬಿ. ಆ ನಂತರ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಹೆಲ್ಪ್ಡ್. ದ ಪುವರ್ ಶುಡ್ ಬಿ ಹೆಲ್ಪ್ಡ್. ಓಬೆ ಯುವರ್ ಟೀಚರ್ಸ್. ಇಲ್ಲಿ ಓಬೆ ಅನ್ನೋದು ವರ್ಬ್, ಯುವರ್ ಟೀಚರ್ಸ್ ಅನ್ನೋದು ಆಬ್ಜೆಕ್ಟ್. ಯುವರ್ ಟೀಚರ್ಸ್ ಫಸ್ಟ್ ಬರಿಬೇಕು. ಆ ನಂತರ ಇಲ್ಲಿ ಮಸ್ಟ್ ಅನ್ನೋದು ಬರ್ತೈತಿ, ಮಸ್ಟ್ ತಗೋಬೇಕು. ಆ ನಂತರ ಬಿ ಬರಿಬೇಕು. ನಂತರ ಓಬೇಡ್ ಬರೆದ್ರೆ ಏನಾಗುತ್ತೆ, ಪ್ಯಾಸಿವೈಸ್ ಆಗುತ್ತೆ. ಯುವರ್ ಟೀಚರ್ಸ್ ಮಸ್ಟ್ ಬಿ ಓಬೇಡ್. ಲರ್ನ್ ಯುವರ್ ಲೆಸನ್ಸ್ ಕೇರ್ಫುಲಿ. ಇಲ್ಲಿ ಈಗಲೂ ಕೂಡ ನಿಮಗೆ ವರ್ಬ, ಆಬ್ಜೆಕ್ಟ್ ಮತ್ತು ರಿಮೈನಿಂಗ್ ವರ್ಡ್ ಅನ್ನು ಗುರುತಿಸಲಿಕ್ಕೆ ಬರಬೇಕು. ಅದು ತುಂಬಾ ಸರಳವಾಗಿ ಲರ್ನ್ ವರ್ಬ್, ಯುವರ್ ಲೆಸನ್ಸ್ ಆಬ್ಜೆಕ್ಟ್, ಕೇರ್ಫುಲಿ ರಿಮೈನಿಂಗ್ ವರ್ಡ್ಸ್. ಇಲ್ಲಿಗ ಫಸ್ಟ್ ನೀವೇನು ಮಾಡಬೇಕು, ಆಬ್ಜೆಕ್ಟ್ ಅನ್ನು ತಗೋಬೇಕು, ಯುವರ್ ಲೆಸನ್ಸ್. ಶುಡ್ ಹೌದು. ಆ ನಂತರ ಬಿ ತಗೋಬೇಕು. ಆ ನಂತರ ಲರ್ನ್ ಪಾಸ್ಟ್ ಪಾರ್ಟಿಸಿಪಲ್ ಲರ್ನ್. ರಿಮೈನಿಂಗ್ ವರ್ಡ್ಸ್ ಕೇರ್ಫುಲಿ, ಕೇರ್ಫುಲಿ ಅನ್ನು ಬರಿಬೇಕು. ಯುವರ್ ಲೆಸನ್ ಶುಡ್ ಬಿ ಲರ್ನ್ ಕೇರ್ಫುಲಿ. ಡೂ ಯುವರ್ ಡ್ಯೂಟಿ ಸಿನ್ಸಿಯರ್ಲಿ. ಯುವರ್ ಡ್ಯೂಟಿ ಶುಡ್ ಬಿ ಡನ್ ಸಿನ್ಸಿಯರ್ಲಿ. ಲವ್ ಯುವರ್ ಕಂಟ್ರಿ. ಲವ್ ವರ್ಬ್, ಯುವರ್ ಕಂಟ್ರಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಫಸ್ಟ್ ಬರೀಬೇಕು, ಅದು ಸಬ್ಜೆಕ್ಟ್ ಆಗುತ್ತೆ. ಯುವರ್ ಕಂಟ್ರಿ ಮಸ್ಟ್ ಬಿ ಲವ್ಡ್. ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಯುವರ್ ಪೇರೆಂಟ್ಸ್ ಮಸ್ಟ್ ಬಿ ರೆಸ್ಪೆಕ್ಟೆಡ್. ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ವರ್ಬ್, ಯುವರ್ ಹ್ಯಾಂಡ್ಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನು ಮೊದಲಿಗೆ ಸಬ್ಜೆಕ್ಟ್ ಜಾಗ ತಗೋಬೇಕು. ಯುವರ್ ಹ್ಯಾಂಡ್ಸ್ ಶುಡ್ ಬಿ ವಾಶ್ಡ್. ಇದು ತುಂಬಾ ಸಿಂಪಲ್ ಆಗಿ ಇಂಪರೇಟಿವ್ ಸೆಂಟೆನ್ಸ್ ಅನ್ನು ಹೇಗೆ ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ ಮಾಡೋದು ಅನ್ನೋದನ್ನ ನೋಡಿದೀವಿ. ಇದನ್ನ ನೋಟ್ಸ್ ಅನ್ನ ಬರ್ಕೋಬೇಕು, ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅಂದಾಗ ನೀವೆಲ್ಲ ಏನಾಗ್ತೀರಿ, ಪರ್ಫೆಕ್ಟ್ ಆಗ್ತೀರಿ.